ಹಲೋ ಎವ್ರಿವನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ಈಗಾಗಲೇ ಇನ್ನೊಂದು ಚಾನಲಲ್ಲಿ ನೋಡಿಕೊಂಡು ಬಂದಿದ್ದೀರಾ ಅಂತ ಅಂದ್ಕೊಳ್ತೀನಿ. ರಾಯರ ಸಂದೇಶ ಏನಿತ್ತು ಅನ್ನೋದನ್ನು ಅದೇ ರೀತಿಯಾಗಿ ಇಲ್ಲಿ ಈ ಒಂದು ಚಾನಲಲ್ಲೂ ಕೂಡ ನಾನು ಅದೇ ಎನರ್ಜಿಯಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ರೀಡಿಂಗ್ನ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ರೀಡಿಂಗ್ನ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ರಾಯರ ಸಂದೇಶ, ಮುಂದಿನ 3 ತಿಂಗಳ ಭವಿಷ್ಯದ ದಾರಿ ಹೇಗಿದೆ, ನಿಮ್ಮ ಮುಂದಿನ ಭವಿಷ್ಯದ ದಾರಿ ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ಮಾತ್ರ ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿ. ದೈವನಿಂದನೆ ಗುರುನಿಂದನೆ ಮಾಡುವಂಥ ಮಹಾಪಾಪದ ಕೆಲಸಕ್ಕೆ ಕೈ ಹಾಕಬೇಡಿ. ರೆಸೊನೇಟ್ ಆಗಲಿಲ್ಲ ಅಂತ ಹೇಳಿ ಜಸ್ಟ್ ಸ್ಕಿಪ್ ಮಾಡಿ. ರೆಸೊನೇಟ್ ಆಗಿದರೆ ಗ್ರ್ಯಾಟಿಟ್ಯೂಡ್, ಧನ್ಯವಾದಗಳನ್ನ ಅರ್ಪಿಸಿ. ಓಕೆ. ಓ ಮೈ ಗಾಡ್, ದ ಲವರ್ಸ್ ಕಾರ್ಡ್ ಫಸ್ಟ್ ಬಂದಿದೆ. ಓಕೆ, ಕ್ವೀನ್ ಆಫ್ ಸಾರ್ಡ್ಸ್, ಕ್ವೀನ್ ಆಫ್ ಕಪ್ಸ್, ಕಿಂಗ್ ಆಫ್ ಸಾರ್ಡ್ಸ್, king of cups. Okay, 5 of cups, the world, 5 of pentacle ಬರ್ತಾ ಇದೆ. Okay, bottom of the card, judgment, ಆದಿಪರಾಶಕ್ತಿ. ಓಕೆ, ಇಲ್ಲಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಮುಂದಿನ 3 ತಿಂಗಳಲ್ಲಿ ಭವಿಷ್ಯದ ಒಂದು ದಾರಿ ಏನಿದೆ ಅಂತ ಚೆಕ್ ಮಾಡುವಾಗ ಇಲ್ಲಿ ಇದು ನಿಮ್ಮ ಒಂದು ಆತ್ಮಚಿಂತನೆಯ ಸಮಯ ಅನ್ನುವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಈ ಒಂದು ಆತ್ಮಚಿಂತನೆ ಮಾಡ್ಬೇಕಂತ ಹೇಳಿದ್ರೆ ಹೊರಗಡೆ ಹೋಗಿ ಆನ್ಸರ್ನ ಹುಡ್ಕೋದಲ್ಲ. ಉತ್ತರ ಹುಡುಕ್ಲಿಕ್ಕೆ ಕೆಲವೊಬ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನನ್ನ ಲೈಫಲ್ಲಿ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗಿ ನೋಡೋಕೆ ಹೋಗ್ತಾರೆ. ಸೊ ನಿಮ್ಮ ಜೀವನದ ಉದ್ದೇಶ ಆಗಿರ್ಬೋದು ಅಥವಾ ನಿಮ್ಮ ಜೀವನದ ಕಷ್ಟನ ನೀವು ಅನುಭವಿಸುವಂಥದ್ದು ನಿಮಗೆ ಗೊತ್ತಿರುತ್ತೆ. ಬೇರೆಯವ್ರ ಹತ್ರ ಹೋಗಿ ನನಗೆ ಈ ಥರ ಕಷ್ಟ ಇದೆ, ನನಗೆ ಈ ಥರ ಇದೆ, ನನಗೆ ಸಹಾಯ ಮಾಡು, ನನಗೆ ಈಗ ಮಾಡು, ನನಗೆ ಹಾಗೆ ಮಾಡು, ನನಗೆ ದುಡ್ಡು ಕೊಡು, ನನಗೆ ಪ್ರೀತಿ ಕೊಡು ಅಂತ ಕೇಳೋದ್ರಲ್ಲಿ ಅರ್ಥ ಇಲ್ಲ. ನಿಮ್ಮ ಲೈಫಲ್ಲಿ ಏನು ನಡೀತಾ ಇದೆ ಅದಕ್ಕೆ ಉತ್ತರನ ನೀವೇ ಹುಡುಕ್ಬೇಕು. ಒಂದು ಸಣ್ಣ ಕತೆ ಮುಖಾಂತರ ಈ ರೀಡಿಂಗ್ನ ಪ್ರಾರಂಭ ಮಾಡೋಣ. ಒಂದು ಸಣ್ಣ ಹುಡುಗ ಏನು ಮಾಡಿರ್ತಾನೆ, ಮನೆಯ ಬೀಗವನ್ನು ಕಳ್ಕೊಂಡಿರ್ತಾನೆ. ಕಳ್ಕೊಂಡಿರೋಂಥ ಜಾಗದಲ್ಲಿ ತುಂಬ ಕತ್ಲಾಗಿರುತ್ತೆ. ಓಕೆನಾ? ತುಂಬ ಕತ್ತಲೆ ಆಗಿರೋಂಥ ಜಾಗದಲ್ಲಿ ಕೀನ ಕಳ್ಕೊಂಡ್ಬಿಡ್ತಾನೆ. ಅವನೇನು ಮಾಡ್ತಾನೆ ಅಂದರೆ ಬೇರೆ ಒಂದು ಜಾಗಕ್ಕೆ ಬಂದುಬಿಟ್ಟು ಹುಡುಕ್ತಾ ಇರ್ತಾನೆ. ಅಂದರೆ ಲೈಟ್ ಇರತ್ತಲ್ವ, ಆ ಜಾಗಕ್ಕೆ ಬಂದ್ಬಿಟ್ಟು ಹುಡುಕ್ತಾ ಇರ್ತಾನೆ. ಹುಡುಕ್ತಾ ಇರಬೇಕಿದ್ರೆ ಒಬ್ಬ ಬಂದು ಕೇಳ್ತಾನೆ, ಒಬ್ಬ ಹುಡುಗ, ಏನು ಹುಡುಕ್ತಾ ಇದೆಯಲ್ಲ ಅವಾಗಿಂದ, ನಾನು ಹೆಲ್ಪ್ ಮಾಡ್ತೀನಿ ಹೇಳು ಅಂತ ಹೇಳಿ. ನಮ್ಮ ಮನೆ ಕೀನ ಕಳ್ಕೊಂಡ್ಬಿಟ್ಟೆ, ಎಲ್ಲೋ ಕಳ್ಕೊಂಡ್ಬಿಟ್ಟಿದ್ದೀನಿ, ನಂಗೆ ಸಿಗ್ತಾ ಇಲ್ಲ ಅಂತ ಹೇಳ್ತಾನೆ. ಸರಿ, ನಾನು ಹೆಲ್ಪ್ ಮಾಡ್ತೀನಿ, ನಿನಗೆ ಎಲ್ಲಿ ಕಳ್ಕೊಂಡೆ ಅಂತ ಹೇಳು. ನಿನ್ಗೆ ಸಿಗ್ತಾ ಇಲ್ಲ, ಎಲ್ಲಿ ಕಳ್ಕೊಂಡೆ ಅಂತ ಅವ್ನು ಕೇಳ್ತಾ ಇರ್ತಾನೆ, ಇವನು ಹೇಳ್ತಾ ಇರಲ್ಲ. ಸೊ ಲಾಸ್ಟಿಗೆ ಅವನಿಗೂ ಸಿಟ್ಟು ಬರುತ್ತೆ, ಕೇಳ್ತಾನೆ, ನಿನ್ನ ಕೀನ್ ಎಲ್ಲಿ ಕಳ್ಕೊಂಡೆ ಹೇಳ್ತೀಯೋ ಇಲ್ವೋ ಅಂತ ಹೇಳ್ಬಿಟ್ಟು. ಅವಾಗ ಹೇಳ್ತಾನೆ ಅವನು, ಕೀನ ಅಲ್ಲೆಲ್ಲೋ ಕಳ್ಕೊಂಡೆ ಅಂತ ಹೇಳ್ತಾನೆ. ಮತ್ತು ಅಲ್ಲೆಲ್ಲೋ ಕಳ್ಕೊಂಡು ಇಲ್ಲೇನು ಹುಡುಕ್ತಾ ಇದೀಯಾ ಅಂತ ಹೇಳಿದ್ರೆ, ಇಲ್ಲಿ ಬೆಳಕಿತ್ತಲ್ವಾ ಅದಕ್ಕೆ ನಾನು ಇಲ್ಲಿ ಹುಡುಕ್ತಾ ಇದ್ದೀನಿ ಅಂತ ಹೇಳ್ತಾನೆ. ಸೊ ಇದೆಲ್ಲ ಅರ್ಥ ಏನಾಯಿತು? ಬೆಳಕೆಲ್ಲಿತ್ತೋ ಅಲ್ಲಿ ಹುಡುಕ್ತಾ ಇದ್ದಾನೆ, ಕೀ ಕಳ್ಕೊಂಡಿದ್ದೆಲ್ಲಿ? ಕತ್ಲೆ ಇರೋದಲ್ಲಿ ಅಲ್ವಾ? ಸೊ ನಾವು ಹುಡುಕ್ಬೇಕಾಗಿರೋದು ಎಲ್ಲೋ ಬಂದು ಏನೋ ಹುಡುಕ್ತಾ ಇರ್ತೀವಿ. ಎಲ್ಲಿ ನಾವು ಕೀ ಕಳ್ಕೊಂಡಿದ್ವಿ ಅಲ್ಲಿ ಹುಡುಕೋದು ಬಿಟ್ಕೊಂಡು ಬೆಳಕಿತ್ತು ಅಂತ ಹೇಳ್ಬಿಟ್ಟು ಎಲ್ಲೋ ಬಂದು ಹುಡುಕಿದ್ರೆ ಕೀ ಸಿಗತ್ತಾ? ಬೆಳಕನ್ನ ನಾವು ಆ ಕೀ ಇರೋ ಜಾಗದಲ್ಲಿ ತಗೊಂಡು ಹೋಗ್ಬಿಟ್ಟು ನೋಡಿದ್ರೆ ಕೀ ಎಲ್ಲಿತ್ತು ಅಂತ ನಿಮಗೆ ಸಿಗತ್ತೆ. ಸೊ ನಿಮಗಿಲ್ಲಿ ನಿಮ್ಮ ಎನರ್ಜಿಗೆ ರಾಯರಿಂದ ಬರ್ತಿರೋಂಥ ಸಂದೇಶ ಬಂದು, ನೀನು ಕೀನ ಎಲ್ಲಿ ಕಳ್ಕೊಂಡಿರ್ತೀಯಲ್ವಾ ಅಲ್ಲಿ ಹುಡುಕು. ಕೀನ ಎಲ್ಲೋ ಕಳ್ಕೊಂಡ್ಬಿಟ್ಟು ಎಲ್ಲೋ ಹುಡುಕೋದ್ರಿಂದ ನಿನ್ನ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರಗಳು ಸಿಗೋದಿಲ್ಲ. ಸೊ ಆತ್ಮಚಿಂತನೆ ಸಮಯ. ಹೊರಗಿನ ಜಗತ್ತಿನಲ್ಲಿ ಏನಿದೆ ಉತ್ತರನ ಹುಡುಕಕ್ಕೆ ಹೋಗಬೇಡ.
ನಿನ್ನಲ್ಲಿ ನೀನು ಉತ್ತರವನ್ನು ಹುಡುಕು ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಆ್ಯಂಡ್ ಇಲ್ಲಿ ಈ ಒಂದು 3 ಮಂತ್ಸಲ್ಲಿ 3 ತಿಂಗಳಲ್ಲಿ ನಿಮ್ಮ ಮನಸ್ಥಿತಿ ಶಾಂತವಾಗಿರುವಂಥದ್ದು, ಹಾಗೆಯೇ ರಾಯರ ಬಗ್ಗೆ ಇರುವಂಥ ಒಂದು ಜ್ಞಾನವನ್ನು ನೀವು ಎಬ್ಬಿಸ್ಕೊಳ್ತಾ ಇದ್ದೀರಾ. ಅಂದರೆ ರಾಯರ ಬಗ್ಗೆ ಅಪಾರ ಭಕ್ತಿಯನ್ನು ನೀವು ಇಲ್ಲಿ ಮಾಡಬಹುದು, ವ್ರತಗಳನ್ನು ಪ್ರಾರಂಭ ಮಾಡಬಹುದು, ಅಥವಾ ಕೆಲವೊಂದು ಪೂಜೆಗಳನ್ನು ನೀವು ಪ್ರಾರಂಭ ಮಾಡಬಹುದು, ಅಥವಾ ಪ್ರಾರ್ಥನೆಗಳನ್ನು ಮಾಡಬಹುದು, ಧ್ಯಾನವನ್ನು ಮಾಡಬಹುದು, ಅಥವಾ ರಾಯರ ಸ್ಮರಣೆಯನ್ನು ಮಾಡಬಹುದು, ಜಪವನ್ನು ಮಾಡಬಹುದು. ಕೆಲವೊಂದು ಸ್ಪಿರಿಚುವಲ್ ವೇಗೆ ಬರ್ತಾ ಇದ್ದೀರಾ. ಸ್ಪಿರಿಚುವಲ್ ವೇಗೆ ರಾಯರು ನಿಮ್ಮನ್ನು ಕರ್ಕೊಂಡು ಬರ್ತಾ ಇದ್ದಾರೆ. ಭಕ್ತಿಯ ಮಾರ್ಗಕ್ಕೆ ನಿಮ್ಮನ್ನು ಕರ್ಕೊಂಡು ಬರ್ತಿರೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಸೊ ಈ ಭಕ್ತಿ ಮಾರ್ಗಕ್ಕೆ ಬಂದಾಗ ನಿಮ್ಮಲ್ಲಿ ಕೆಲವೊಂದಷ್ಟು ಪ್ರಶ್ನೆಗಳಿದೆಯಲ್ವ ಜೀವನದಲ್ಲಿ, ಅದೆಲ್ಲದಕ್ಕೂ ಕೂಡ ಉತ್ತರಗಳು ಬರ್ತಾ ಹೋಗುತ್ತೆ, ಉತ್ತರಗಳು ಸಿಗ್ತಾ ಹೋಗುತ್ತೆ. ಹಾಗೇನೆ ಇಲ್ಲಿ ಕ್ವೀನ್ ಆಫ್ ಸಾರ್ಟ್ಸ್ ಬರ್ತಾ ಇದೆ. ರಾಯರು ನಿಮಗೆ ಹೇಳ್ತಿರುವಂಥ ಸಂದೇಶ ಬಂದ್ಬಿಟ್ಟು, ನಿಮ್ಮ ಭಾಗ್ಯ ಬದಲಾಗುವಂಥದ್ದು, ನಿನ್ನ ಕಷ್ಟದ ಸಮಯ ಏನಿತ್ತು ಪಾಠವನ್ನು ನೀನು ಸ್ವೀಕರಿಸಲಿಕ್ಕೆ ರೆಡಿ ಆಗಿದೆಯಾ. ಈಗ ಫಲ ನಿನಗೆ ಸಿಗ್ತಾ ಇದೆ. ಈಗ ನಿನಗೆ ಆ ಕಷ್ಟದ ಫಲ ಏನಿದೆ ಅಂದರೆ, ನೀನು ಆ ಕಷ್ಟಗಳಲ್ಲಿ ಆ ಕಷ್ಟದ ಸಮಯದಲ್ಲಿ ನೀನೇನು ಮಾಡಿದೆ ಅಲ್ವಾ, ವ್ರತಗಳನ್ನು ನೀನೇನು ಮಾಡಿದ್ದೆ, ಪೂಜೆಗಳನ್ನು ಏನು ಮಾಡಿದೆ, ಅದ್ರ ಫಲ ನಿನಗೆ ಇವಾಗ ಸಿಗ್ತಾ ಇದೆ. ಈ ಒಂದು ತಿಂಗಳಲ್ಲಿ ನೀನು ಅದರ ಫಲವನ್ನು ನೀನು ಪಡ್ಕೊಳ್ತಾ ಇದೆಯಾ. ಅನಿರೀಕ್ಷಿತ ಅವಕಾಶಗಳು ನಿನ್ನ ಲೈಫಲ್ಲಿ ಬರ್ಬೋದು. ಕೆಲಸದಲ್ಲಾಗಿರ್ಬೋದು, ಪ್ರೀತಿಯಲ್ಲಾಗಿರ್ಬೋದು, ಶಾಂತಿಯಲ್ಲಾಗಿರ್ಬೋದು, ಅಥವಾ ಹೊಸ ದಾರಿಯಲ್ಲಾಗಿರ್ಬೋದು, ಬಿಸ್ನೆಸ್ಸಲ್ಲಾಗಿರ್ಬೋದು. ಅನಿರೀಕ್ಷಿತ ಅವಕಾಶಗಳನ್ನು ನೀನಿಲ್ಲಿ ನಿನ್ನ ಲೈಫಲ್ಲಿ ಪಡ್ಕೊಳ್ತಾ ಇದೆಯಾ. ನಿನಗೆ ಪೂರಕವಾಗಿರುವಂಥ ಸಮಯ ಇವಾಗ ನಿನಗೆ ಪ್ರಾರಂಭ ಆಗ್ತಾ ಇದೆ. ಅದನ್ನು ನೀನು ನಂಬಬೇಕಾಗಿದೆ. ಮೊದಲನೇದಾಗಿ ನಿಮಗೆ ಬರ್ತಿರೋವಂಥದ್ದು, ಅದನ್ನು ನೀನು ನಂಬಬೇಕು. ನೀನು ನಂಬದೇನೆ ಹೌದು ಏನೋ ಒಂದು ಆಗ್ಬಿಡತ್ತೆ, ಬಿಡು ಆಗತ್ತೆ ಅಂತ ನೆಗ್ಲೆಕ್ಟ್ ಮಾಡಿದರೆ ಏನೂ ಇಲ್ಲ. ಸೊ ನೀವು ಎಷ್ಟು ನಂಬಿಕೆಯಿಂದ ಜೀವನನ ನಡೆಸ್ತೀರಾ, ಅಷ್ಟು ನಿಮ್ಮ ಜೀವನದಲ್ಲಿ ನೀವು ಬದಲಾವಣೆಗಳನ್ನು ನೀವು ನೋಡ್ತಾ ಬರ್ತೀರಾ. ನಿನ್ನ ಮನಸ್ಸಲ್ಲಿ ಆದಷ್ಟು ಕೃತಜ್ಞತೆ ಭಾವ ಇರಲಿ. ಕೃತಜ್ಞತೆ ಭಾವವನ್ನು ನೀನು ರೂಢಿಸ್ಕೋ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಅದು ನಿಮ್ಮ ಕರ್ಮದ ಚಕ್ರಗಳಾಗಿರ್ಬೋದು, ಅಥವಾ ನಿಮ್ಮ ಲೈಫಲ್ಲಿರುವಂಥ ಚಕ್ರ ಏನಿದೆ ಅದನ್ನ ವೇಗವಾಗಿ ತಿರುಗಿಸತ್ತೆ. ನೀವೆಷ್ಟು ಗ್ರ್ಯಾಟಿಟ್ಯೂಡ್ ಆಗಿ ಇರ್ತೀರಾ, ನೀವೆಷ್ಟು ಕೃತಜ್ಞರಾಗಿರ್ತೀರಾ, ಕೆಲವೊಂದು ಕಷ್ಟಗಳ ಸಮಯ ಏನಿರುತ್ತೆ ಪಟ್ ಅಂತ ಹೋಗ್ಬಿಡತ್ತೆ. ನೋಡ್ಬೋದು, 2 ವರ್ಷದಿಂದ ನೀವೇನು ಕಷ್ಟಪಡ್ತಾ ಇರ್ತೀರಾ, ಇವಾಗ ನೀವು ದಾಟ್ಕೊಂಡ್ ಬಂದಿರ್ತೀರಾ. ಇವಾಗ ನಿಮಗೆ ಅನ್ಸುತ್ತೆ, ಓ ಮೈ ಗಾಡ್, ಇಷ್ಟು ಬೇಗ ನಾನು ಈ ಕಷ್ಟದಿಂದ ಹೊರಗೆ ಬಂದ್ಬಿಟ್ನಾ ದೇವ್ರೆ ಅಂತ ಹೇಳಿ ಅನ್ಸುತ್ತೆ. ಒಂಥರ ರಿಲ್ಯಾಕ್ಸ್ ಫೀಲ್ ಆಗುತ್ತೆ. ಯಾವಾಗ ನೀವು ದೇವರನ್ನ ಬಿಲೀವ್ ಮಾಡಿದಾಗ, ಸಂಪೂರ್ಣವಾಗಿ ರಾಯರನ್ನ ನಂಬಿದಾಗ, ಸಂಪೂರ್ಣವಾಗಿ ಆ ಒಂದು ಕೃತಜ್ಞತಾ ಭಾವದಲ್ಲಿದ್ದಾಗ ಮಾತ್ರ. ಈಗ ತುಂಬ ಜನಕ್ಕೆ ನಾನಿಲ್ಲಿ ನೋಡಿದ್ದೀನಿ, ರೀಲ್ಸ್ಗಳಲ್ಲಾಗಿರ್ಬೋದು ಅಥವಾ ವಿಡಿಯೋಗಳಲ್ಲಾಗಿರ್ಬೋದು, ರಾಯರ ಬಗ್ಗೆ ತುಂಬ ಇದನ್ನು ನಾನು ನೋಡಿದ್ದೀನಿ. ಬಟ್ ಆ ರೀಲ್ಸಲ್ಲಿ, ಆ ಒಂದು ವಿಡಿಯೋದಲ್ಲಿ ಮಾತ್ರ ರಾಯರ ಭಕ್ತಿಯನ್ನು ತೋರಿಸುವಂಥದ್ದಲ್ಲ. ನಿಮ್ಮ ನಿಜ ಜೀವನದಲ್ಲಿ ನೀವು ಎಷ್ಟು ಭಕ್ತಿನ ತೋರಿಸ್ತಾ ಇದ್ದೀರಾ, ಅದು ತುಂಬಾ ಇಂಪಾರ್ಟೆಂಟ್. ಇಲ್ಲಿ ರಾಯರ ಪ್ರಸಾದ ಹಿಡಿಯೋದನ್ನ ಚಂದ ಮಾಡಿ ಮೊಬೈಲ್ ಹಿಂಗೆ ಹಿಡ್ಕೊಂಡು ವಿಡಿಯೋ ಮಾಡಿ ಹಾಕ್ಬಿಡ್ತಾರೆ. ಅದನ್ನ ಆ ರಾಯರ ಪ್ರಸಾದ ಸಿಗುವಾಗ ಅದನ್ನ ಸ್ವೀಕಾರ ಮಾಡೋದಲ್ಲ, ಮೊಬೈಲ್ನ ಹೀಗೆ ಇಟ್ಕೊಂಡು ನಿಂತ್ಕೊಳ್ಳೋದು, ಹೀಗೆ ಬೇರೆಯವ್ರಿಗೆ ತೋರಿಸ್ಬೇಕು. ನೀವು ನೋಡು, ರಾಯರ್ ನಂಗೆ ಪ್ರಸಾದ ಕೊಟ್ಟಿದ್ದಾರೆ ನೋಡು, ಅದು ತೋರಿಸ್ಲಿಕ್ಕೆ. ಎಲ್ಲಿಗೆ ಹೋಯ್ತು ನಿಮ್ಮ ನಂಬಿಕೆ, ಎಲ್ಲಿಗೆ ಹೋಯ್ತು ನಿಮ್ಮ ಭಕ್ತಿ? ರಾಯರ ಪ್ರಸಾದ ಕೊಡುವಾಗ ಅದನ್ನ ಸಂಪೂರ್ಣವಾಗಿ ನೀವು ಸ್ವೀಕಾರ ಮಾಡದೆ, ಅದನ್ನ ಕೃತಜ್ಞತೆ ಭಾವದಿಂದ ನೀವು ಅದನ್ನ ಸ್ವೀಕಾರ ಮಾಡ್ದೇನೆ ಮೊಬೈಲ್ ಇಟ್ಕೊಂಡು ನಿಂತ್ಕೊಂಡು ನೋಡು ನನಗೆ ಪ್ರಸಾದ ಕೊಡ್ತಿದ್ದಾರೆ ಅಂತ ಹೇಳಿ ತಿಳಿಸ್ಕೊಂಡು ಅದನ್ನ ನೀವು ಬೇರೆಯವ್ರಿಗೆ ಹೇಳೋದ್ರಲ್ಲಿ ಏನು ಅರ್ಥ ಇದೆ ಅಲ್ವಾ? ಸೊ ಆ ಒಂದು ಸಂಪೂರ್ಣ ಆಶೀರ್ವಾದ ಅನುಗ್ರಹನ ನೀವು ಪಡ್ಕೊಳ್ಬೇಕಂತ ಹೇಳಿದ್ರೆ ಅಷ್ಟು ನಿಮ್ ಕೃತಜ್ಞತೆ ಇರಬೇಕು, ಕೃತಜ್ಞತೆ ಭಾವ ನಿಮ್ಮಲ್ಲಿ ಇರಬೇಕು. ಹಾಗಿದ್ರೆ ಮಾತ್ರ ನಿನ್ನ ಜೀವನದಲ್ಲಿ ಏನ ಕಷ್ಟದ ಚಕ್ರಗಳೇನಿದೆ ವೇಗವಾಗಿ ಚಲಿಸ್ಲಿಕ್ಕೆ ಪ್ರಾರಂಭ ಆಗತ್ತೆ. ನಿಮ್ಮ ಒಂದು ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಇಲ್ಲಿ ಬರ್ತಿರೋಂಥ ಒಂದು ಎನರ್ಜಿ ಬಂದು ಡಿವೈನ್ ಟೈಮಿಂಗ್. ಈಗ ಇನ್ನೊಂದು ಚಾನಲಲ್ಲೂ ಕೂಡ ಸೇಮ್ ಎನರ್ಜಿನೇ ಬಂದಿತ್ತು. ಡಿವೈನ್ ಟೈಮಿಂಗ್ ಈಗ ನಿಮ್ಮ ಪರ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ ಅನ್ನುವಂಥ ಒಂದು ಚಾನಲೈಸ್ ಮೆಸೇಜ್ ಈ ಒಂದು ಎನರ್ಜಿಯಲ್ಲೂ ಕೂಡ ಬರ್ತಾ ಇದೆ. ಬಿಲೀವ್ ಮಾಡಿ, ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡಿ, ಅದೇ ನಿಮಗಿಲ್ಲಿ ತುಂಬಾ ಇಂಪಾರ್ಟೆಂಟ್ ಇರುವಂಥದ್ದು. ಓಕೆ, ಆ್ಯಂಡ್ ಇಲ್ಲಿ
ಇನ್ನೊಂದು ಅತ್ಯಂತವಾಗಿರುವಂಥ ಒಂದು ಪವರ್ಫುಲ್ ಆಗಿರುವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಿದೆ. ಜಡ್ಜ್ಮೆಂಟ್, ಬಾಟಮ್ ಆಫ್ ದ ಕಾರ್ಡ್ ನೀವು ಇಲ್ಲಿ ನೋಡ್ಬೋದು, ಜಡ್ಜ್ಮೆಂಟ್ ಕಾರ್ಡ್. ರಾಯರ ಒಂದು ಸಂದೇಶ ಬಂದು ನಿಮ್ಮ ಜೀವನದಲ್ಲಿ ಏನು ಕತ್ತಲೆ ಇತ್ತು ಅದು ಮುಗೀತು, ಬೆಳಕು ಬರ್ತಾ ಇದೆ, ನಿಮ್ಮ ಕೈನ ರಾಯರು ಹಿಡಿದಿದ್ದಾರೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಿದೆ. ನೋಡ್ಬೋದು ಆ ಕತ್ತಲೆ ಏನಿತ್ತು ನಿಮ್ಮ ಜೀವನದಲ್ಲಿ, ಆ ಒಂದು ಕತ್ತಲೆ, ಆ ಕಷ್ಟದ ಸಮಯ ಮುಗೀತು. ಓಕೆನಾ? ನೀವು ಕೂಡ ಅದನ್ನ ಅದೇ ರೀತಿಯಾಗಿ ನಿಮ್ಮ ಒಂದು ಮೈಂಡ್ ಸೆಟ್ ಇರ್ಬೋದು, ಅಥವಾ ನಿಮ್ಮ ಜೀವನದಲ್ಲಿ ನೀವು ಅದೇ ರೀತಿಯಾಗಿ ನೀವು ಭಾವನೆನ ರೂಢಿಸ್ಕೊಳ್ಳಿ. ನಿಮ್ಮ ಕಷ್ಟ ಕಾಲನೇ ನೀವು ನೋಡ್ಕೊಂತ ಕೂತ್ಕೊಂಡ್ರೆ ಆಗಲ್ಲ. ಆ ಕಷ್ಟ ಕಾಲದಿಂದ ಹೊರಗೆ ಬರ್ತೀರಾ. ಹೊರಗೆ ಬಂದರೂ ಕೆಲವೊಬ್ರು ಏನು ಮಾಡಿರ್ತೀರಾ, ಅಲ್ಲೇ ಇರ್ತೀರಾ, ಅದೇ ನೆನಪಲ್ಲೇ ಇರ್ತೀರಾ. ಸೊ ರಾಯರಿಂದ ನಿಮಗೆ ಬರ್ತಿರೋಂಥ ಸಂದೇಶ, ನಿನ್ನ ಕಷ್ಟ ಕಾಲ ಮುಗಿದ್ರೂ ಕೂಡ ನೀನ್ ಬಿಡ್ಲಿಕ್ಕೆ ರೆಡಿ ಇಲ್ಲಲ್ಲ ಅಲ್ವಾ? ರಾಯರು ನಿಮ್ಮನ್ನ ಕಷ್ಟದಿಂದ ಕರ್ಕೊಂಡ್ಬಂದ್ರು ಕೂಡ ನೀವಿನ್ನೂ ಕೂಡ ನಾನು ಅಲ್ಲೇ ಇರ್ತೀನಿ ಅಂತ ಹೇಳಿ ಗಟ್ಟಿ ಮಾಡಿ ಹಿಡ್ಕೊಂಡು ಕೂತ್ಕೊಂಡಿದ್ರೆ ರಾಯರಾದ್ರೂ ಪಾಪ ಏನ್ ಮಾಡ್ತಾರೆ? ರಾಯರು ನಿಮಗೆ ತಿಳಿಸ್ತಾ ಇರುವಂಥದ್ದು, ಆ ಕಷ್ಟದ ಸಮಯ ಮುಗೀತು ನಿಂದು, ಅದನ್ನ ಮುಗಿಸು, ನೀನು ಮುಗಿಸಿದೆ ಅಂತ ಹೇಳಿದ್ರೆ ನಿನ್ನ ಲೈಫಲ್ಲಿ ಬೆಳಕಿನ ಸಮಯ ಬರುತ್ತೆ. ನಿನ್ನ ಕೈ ನಾನು ಹಿಡ್ದಿದ್ದೀನಿ, ನೀನು ಹೆದರಬೇಡ, ನೀನು ಚಿಂತೆ ಮಾಡಬೇಡ, ಧೈರ್ಯವಾಗಿರು ಅನ್ನೋದನ್ನ ರಾಯರು ನಿಮಗೆ ಹೇಳ್ತಾ ಇದ್ದಾರೆ. ನಿಮ್ಮ ಕುಟುಂಬದಲ್ಲಿ ಇರಬಹುದು, ಅಥವಾ ನಿಮ್ಮ ಒಂದು ಗಂಡ ಹೆಂಡತಿಯ ಸಂಬಂಧದಲ್ಲಾಗಿರ್ಬೋದು, ನಿಮ್ಮ ಪ್ರೀತಿಯಲ್ಲಾಗಿರ್ಬೋದು, ಒಂದು ಪುನರ್ಜೀವನವನ್ನು ಪಡಿತಾ ಇದ್ದೀರಾ. ಒಂದು ಶಾಂತಿ, ನೆಮ್ಮದಿ, ಸಂತೋಷ ನಿಮ್ಮ ಜೀವನಕ್ಕೆ ಬರ್ತಾ ಇದೆ. ನಿನ್ನ ಕನಸುಗಳು ಏನಿದೆ ಅದೆಲ್ಲದೂ ಕೂಡ ನಿಧಾನಕ್ಕೆ ನಿಜ ಆಗ್ತಿರುವಂಥ ದಿನಗಳು ಬರ್ತಾ ಇದೆ. ರಾಯರು ನಿಮ್ಮ ಜೀವನಕ್ಕೆ ಒಂದು ಹೊಸ ಚೈತನ್ಯವನ್ನು ನೀಡ್ತಾ ಇದ್ದಾರೆ. ನೀನು ಫಸ್ಟು ಆ ಕಣ್ಣೀರು ಹಾಕೋದನ್ನ ನಿಲ್ಲಿಸ್ಬೇಕಾಗಿದೆ. ಅದೇ ಒಂದು ಎನರ್ಜಿ ನಿಮಗೆ ಸ್ಟ್ರಾಂಗ್ ಆಗಿ ಬರ್ತಿರುವಂಥದ್ದು. ನೀವು ಆ ಕಣ್ಣೀರು ಹಾಕೋದನ್ನ ನಿಲ್ಲಿಸ್ಬಿಟ್ಟು ನಗೋದನ್ನ ಸ್ವಲ್ಪ ಕಲಿಬೇಕಾಗಿದೆ. ನಿಮ್ಮ ಆಶೀರ್ವಾದ ಅಂದರೆ, ನಿಮಗೆ ಈ ಆಶೀರ್ವಾದ ಬೇಕು ಅಂತ ಹೇಳಿದ್ರೆ, ರಾಯರ ಆಶೀರ್ವಾದ ನಿಮಗೆ ಬೇಕು ಅಂತ ಇದ್ರೆ ಆ ನಗೋದನ್ನ ಫಸ್ಟು ಕಲ್ತ್ಕೊಡಿ, ಆ ಕಣ್ಣೀರನ್ನ ಬಿಡಿ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ? ಆ್ಯಂಡ್ ಇಲ್ಲಿ ನಿಮ್ಮ ನೋವಿನ ದಿನಗಳು ಏನಿತ್ತು, ಅಂತಿಮವಾಗಿ ನಿಮಗೆ ರಾಯರಿಂದ ಬರ್ತಿರೋಂಥ ಸಂದೇಶ ಬಂದ್ಬಿಟ್ಟು, ನಿಮ್ಮ ಜೀವನದಲ್ಲಿ ಏನೆಲ್ಲ ನೋವಿನ ಕಷ್ಟಗಳಿತ್ತು ಅದೆಲ್ಲ ಮುಗಿತಾ ಬರ್ತಿದ್ದ ಹಾಗೆ ನಿಮ್ಮ ಜೀವನದಲ್ಲಿ ಕೆಲವೊಂದಷ್ಟು ಸಾಕಷ್ಟು ಬದಲಾವಣೆಗಳನ್ನು ನೀವು ನೋಡ್ತಾ ಬರ್ತೀರಾ. ಓಕೆನಾ? ನಿಮ್ಮ ಜೀವನ ಇವಾಗ ಕಷ್ಟ ಆಗಿರ್ಬೋದು. ಓಕೆನಾ? ಕಷ್ಟದಲ್ಲಿ ನೀವು ಇವಾಗ ಕೈ ತೊಳಿತಿರ್ಬೋದು, ಕಣ್ಣೀರಲ್ಲಿ ಕೈ ತೊಳಿತಾ ಇರ್ಬೋದು. ಆ ಕಷ್ಟದ ಸಮಯದಲ್ಲೂ, ಆ ದಾರಿಯಲ್ಲೂ ಕೂಡ ನಿಮ್ಮ ಜೊತೆಗೆ ರಾಯರು ನಿಮ್ಮ ಕೈ ಹಿಡಿದು ನಿಮ್ಮ ಜೊತೆಲೇ ನಡ್ಕೊಂಡು ಬರ್ತಾ ಇದ್ದಾರೆ ಅವರು. ಓಕೆನಾ? ಅವರು ಕೂಡ ನಿಮ್ಮ ಜೊತೆಗೆ ಕೈ ಹಿಡಿದು ನಡ್ಕೊಂಡು ಬರ್ತಾ ಇದ್ದಾರೆ. ರಾಯರ ನಾಮಸ್ಮರಣೆ ಏನಿದೆ ಅದನ್ನು ಸ್ಮರಿಸಿ, ಎಲ್ಲದೂ ಕೂಡ ಸರಿಯಾಗತ್ತೆ. ನಿಮ್ಗೆ ಏನೇ ಕಷ್ಟ ಸಮಯ ಇರಬಹುದು, ಈಗ ಆ ಎಲ್ಲ ಕಷ್ಟದ ಸಮಯಗಳು ಸಂಪೂರ್ಣವಾಗಿ ತೊಲಗಿ ಹೋಗುತ್ತೆ. ರಾಯರ ನಾಮಸ್ಮರಣೆಯನ್ನು ಸ್ಮರಣೆ ಮಾಡಿ. ಕುತ್ಕೊಂಡಿದ್ರು, ನಿಂತ್ಕೊಂಡಿದ್ರು, ನೀವೇನು ಕೆಲಸ ಮಾಡ್ತಾ ಇದ್ದೀರಾ, ಆ ಸಮಯದಲ್ಲೆಲ್ಲ ರಾಯರನ್ನು ನೆನಪಿಸ್ಕೊಳ್ಳಿ. ನೀವೆಷ್ಟು ರಾಯರನ್ನು ನೆನಪಿಸ್ಕೊಳ್ತೀರಾ, ರಾಯರ ಒಂದು ಶಕ್ತಿಗೆ ನೀವೆಷ್ಟು ಕೃತಜ್ಞರಾಗಿರ್ತೀರಾ, ಅಷ್ಟು ನಿಮ್ಮ ಕಷ್ಟಗಳು ಮಂಜಿನಂತೆ ಕರಗಿ ಹೋಗುತ್ತೆ. ಓಕೆನಾ? ನಿಮ್ಮ ಕರ್ಮಗಳನ್ನು ಕಳಿಬೇಕು ಅಂತ ಹೇಳಿದ್ರೆ ರಾಯರ ಅಪಾರ ಶಕ್ತಿ ನಿಮಗೆ ಆ ಕರ್ಮದ ಒಂದು ಏನಿದೆ, ನೀವು ಮಾಡಿರೋಂಥ ಕೆಟ್ಟ ಕರ್ಮಗಳೆಲ್ಲ ಏನಿದೆ ಅದನ್ನು ತೊಳೆದು ಹಾಕಬೇಕು, ಅದನ್ನು ತೊಳಗಿ ಹೊರಗೆ ಹಾಕಬೇಕು. ನಿಮಗೆ ಅದರಿಂದ ಆ ಕರ್ಮದಿಂದ ಮುಕ್ತಿನ ಕೊಡಬೇಕು ಅಂತ ಹೇಳಿದ್ರೆ ನೀವು ಸಂಪೂರ್ಣವಾಗಿ ರಾಯರನ್ನು ನಂಬಬೇಕು. ರಾಯರನ್ನು ನೀವು ಸಂಪೂರ್ಣವಾಗಿ ನಂಬಿದ್ರೆ ಮಾತ್ರ ಜೀವನದಲ್ಲಿ ಒಂದು ಹೊಸ ದಾರಿ, ಹೊಸ ಬೆಳಕನ್ನು ನೀವು ನೋಡಲಿಕ್ಕೆ ಸಾಧ್ಯ. ಮುಂದಿನ 3 ತಿಂಗಳಲ್ಲಿ ಈ ಎಲ್ಲ ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ನೀವು ನೋಡ್ತೀರಾ. ಇದೆಲ್ಲದಕ್ಕೂ ನಿಮಗೆ ಬೇಕಾಗಿರೋದು ಸಂಪೂರ್ಣವಾಗಿ ರಾಯರ ನಾಮಸ್ಮರಣೆಯನ್ನು ಮಾಡ್ತಾ ಈ ಒಂದು ಕಷ್ಟ ಕಾಲವನ್ನು ಆರಾಮಾಗಿ ನೀವು ಹೊರಗೆ ಬರ್ತೀರಿ ಈ ಕಷ್ಟ ಸಮಯದಿಂದ. ಓಕೆನಾ? ಈ ಕ್ಷಣದಲ್ಲಿ ನಿಮ್ಗೆ ಏನೇ ಜೀವನದಲ್ಲಿ ಕಷ್ಟ ಇರ್ಬೋದು, ಆ ಕಷ್ಟದಿಂದ ಹೊರಗೆ ಕರ್ಕೊಂಬರ್ಲಿಕ್ಕೆ ರಾಯರು ನಿಮ್ಮ ಜೊತೆಗೇ ಇದ್ದಾರೆ. ಓಕೆನಾ? ಸೊ ಧೈರ್ಯವಾಗಿರಿ, ರಾಯರನ್ನು ನಂಬ್ತಾ ನಿಮ್ಮ ಜೀವನದ ಮುಂದಿನ ಹೆಜ್ಜೆಯನ್ನು ಇಡ್ತಾ ಹೋಗಿ. ಕಮೆಂಟ್ ಮೂಲಕ ತಿಳಿಸಿ ಪ್ರತಿಯೊಬ್ಬರು ಕೂಡ ಶ್ರೀ ರಾಘವೇಂದ್ರ ಅಂತ ಹೇಳಿಬಿಟ್ಟು, ಶ್ರೀ ರಾಘವೇಂದ್ರಾಯ ಅಂತ ಹೇಳ್ಬಿಟ್ಟು ಕಳಿಸಿ, ಕಮೆಂಟ್ ಮಾಡಿ. ಓಕೆನಾ? ಶ್ರೀ ರಾಘವೇಂದ್ರಾಯ ನಮಃ ಬೇಡ, ಆ ನಮಃ ಅನ್ನೋ ಶಕ್ತಿಗೆ ತುಂಬಾ ಪವರ್ಫುಲ್ ಆಗಿರುವಂಥ ಎನರ್ಜಿ ಇದೆ. ಸೊ ನೀವ್ಯಾರು ಕೂಡ ನಮಃ ಅನ್ನೋಂಥ ಉಚ್ಚಾರಣೆಗಳು ಮಾಡಲಿಕ್ಕೆ ಹೋಗಬೇಡಿ, ಬರೆಯೋದಕ್ಕೂ ಕೂಡ ಹೋಗಬೇಡಿ.
ಶ್ರೀ ರಾಘವೇಂದ್ರ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಓಕೆನಾ? ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್. ರಾಯರ ಆಶೀರ್ವಾದ, ರಾಯರ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಇರಲಿ, ನಿಮ್ಮ ಕುಟುಂಬದ ಮೇಲೆ ಇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಚಾನಲಲ್ಲೂ ಕೂಡ ರಾಯರ ಸಂಬಂಧಪಟ್ಟಂತೆ ರಾಯರ ಸಂದೇಶವನ್ನು ನಾನು ತಿಳಿಸಿದ್ದೀನಿ. ಈಗಾಗಲೇ ಅಲ್ಲಿ ನೋಡ್ಕೊಂಡು ಈ ಕಡೆ ಬಂದಿರೋರು ಓಕೆ, ನೋಡಲಿಲ್ಲ ಅಂತ ಹೇಳಿದ್ರೆ ಆ ಚಾನಲಲ್ಲಿ ಹೋಗಿ ವೀಕ್ಷಿಸ್ಬೋದು. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.